ವೆಲ್ಕಮ್ ಆಲ್. ನಾನು ನಿಮ್ಮ ಸೌಮ್ಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಬ್ಲಾಗು ನೀವೇ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ನಾವು ಹೋಗ್ತಾ ಇದ್ದೀವಿ ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ಇದು ಕೆಂಗೇರಿಯಲ್ಲಿದೆ. ಆ್ಯಂಡ್ ಈ ಬರ್ಡ್ಸ್ ಜೊತೆ ನಾವು ಹೇಗೆ ಇಂಟ್ರಾಕ್ಷನ್ ಮಾಡಿದ್ವಿ, ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಈ ಬ್ಲಾಗಲ್ಲೆಲ್ಲ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ನಾವು ಬಂದಿದ್ದೀವಿ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ಇದು ಬಂದು ಬಂಜಾರಪಾಳ್ಯ ಹಳ್ಳಿ, ಅಗ್ಗಾರ, ಕೆಂಗೇರಿನಲ್ಲಿ. ನಾವು ಎಂಟ್ರಿ ಆಗ್ತಿದ್ದಂಗೆ ರಿಸೆಪ್ಷನ್ನಲ್ಲಿ ನಾವು ಎಂಟ್ರಿ ಫೀಸ್ ಪೇ ಮಾಡಬೇಕಾಯಿತು. ಸೊ ಒಬ್ರಿಗೆ 200 ರೂಪಾಯಿ, ಅಂದರೆ ಪರ್ ಪರ್ಸನ್ 200 ರೂಪೀಸ್ ಪೇ ಮಾಡಬೇಕು. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಈ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ನಾವು ಇದರಲ್ಲಿ ಹಾರ್ಸ್ ರೈಡ್ ಮತ್ತು ATV ರೈಡ್ ಕೂಡ ತಗೊಂಡ್ವಿ. ಆ್ಯಕ್ಟಿವಿಟೀಸ್ ಚಾರ್ಟಲ್ಲಿ ನಮಗೆ 3 ಕಾಂಬೋ ಕೂಡ ಕೊಟ್ಟರು. ಸೊ ನೀವು ನೋಡ್ಬೋದು 3 ಕಾಂಬೋಗಳಿದ್ದಾವೆ. ಆದರೆ ನಾವು ಅದನ್ನ ಯಾವುದು ತೊಗೊಳ್ಳಿಲ್ಲ, ಟೈಮ್ ಸಾಕಾಗಲ್ಲ ಅಂತ. ಹಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಬಗ್ಗೆ ಕೂಡ ಸ್ವಲ್ಪ ಸ್ನ್ಯಾಪ್ಸ್ ಇಟ್ಟಿದ್ದರು. ಸೊ ಹೇಗೆ ನಮ್ಮ ಮೋದಿಯವರಿಗೆ ಪ್ರಾಣಿಗಳ ಮೇಲೆ ಅಷ್ಟು ಒಲವಿದೆ ಅನ್ನೋದನ್ನು ಈ ಎಲ್ಲ ಫೋಟೋಸಿಂದ ನಾವು ನೋಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ಅಡಾಪ್ಷನ್ ಚಾರ್ಟ್. ಸೊ ಈ ಅಡಾಪ್ಷನ್ ಚಾರ್ಟಲ್ಲಿ ನಾವು ನೋಡ್ತಿದ್ದಂಗೆ ಪ್ಯಾಸಿವ್ ಅಡಾಪ್ಷನ್ ಆ್ಯಂಡ್ ಪರ್ಮನೆಂಟ್ ಅಡಾಪ್ಷನ್ ಅಂತ ಇತ್ತು. ಪ್ಯಾಸಿವ್ ಅಡಾಪ್ಷನ್ ಅಂದರೆ ನೀವು ಇಲ್ಲೇ ನಿಮ್ಮ ಪ್ರಾಣಿ ಅಥವಾ ಪಕ್ಷಿನ ಇಲ್ಲೇ ಸಾಕಿಬಿಟ್ಟು ಅದನ್ನು ಮೇಂಟೈನ್ ಮಾಡೋದು. ಸೊ ಅದಕ್ಕೆ ತಕ್ಕ ಹಾಗೆ ನಾನು ಫೋನ್ ಸಪೋರ್ಟ್ ಕೂಡ ಕೊಟ್ಟಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅದನ್ನು ಟ್ರೈ ಮಾಡ್ಬೋದು. ನಾನು ನಿಮ್ಮಷ್ಟು ದಪ್ಪ ಇದ್ದೀನಿ. ನನ್ನ ಮೇಲೆ ಆಣೆ ಇಟ್ಟಳು. ನಾನು ನಿಮ್ಮಷ್ಟು ದಪ್ಪ ಇದ್ದೀನ. ವೇಟ್ ಹೇಳ್ಬಿಡ್ತೀನಿ. Do your hand like that, how Bhaiya is doing, no? That way. ಆಯ್ತು ಕೊಂಡ್ರು. ಸ್ವಲ್ಪ ಇನ್ಫೆಕ್ಟೆಡ್ ಆಗಿದೆ ಅಲ್ಲ. Okay, I'll put him here first. Hey, Puchu, get up from the list. Abu, what's his name? This is Puchu. Puchu aa gaya na. Yes. Puchu is a ferret, and he is the world's friendliest ferret, right? So these guys, ferrets, they belong to this family of animals which are known as weasels, right? So you will find them in Europe, you will find them in South America. So ferrets are carnivorous animals. This one, he came here for rehab. He is from a pet store. After his time is done, sadly he will go over. These guys are very accomplished hunters. So as I told you, he is a carnivore. So he eats small birds, small rats, and to hunt them they have to be incredibly fast, incredibly agile, and they are. So who wants to pet him? Hold him like a baby, right? Yes. I'll help you. Where is it from? Europe. Yeah, you can find them in Europe, also in South America. Puchu. Parrot. Puchu. Hi, Andre. ಹಾಯ್ ಬಾಬಾ, ಹೊರಗಡೆ ಬಾ. ಒಂದು ಬೆಕ್ಕುಗಳು ಭಾಷೆ ಗೊತ್ತಾಗುತ್ತೆ. ಬುಸ್ ಅಂತ ಬಂದ್ಬಿಟ್ರೆ ಯಾವ ಇವೆಲ್ಲ ಅವಲ್ಲ ಬುಸ್ ಅಂತ ಬರೋಕ್ಕೆ ಬೆಕ್ಕದು ಮಿಯೋ ಅಂತ ಬರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಆಫ್ರಿಕನ್ ಮಂಗೂಸ್. ಸೊ ಆಫ್ರಿಕನ್ ಮಂಗೂಸ್ ಬಂದು ಕಾರ್ನಿವೋರಸ್ ಆಗಿರೋದ್ರಿಂದ
ಅದು ಕೀಟಗಳನ್ನ ಮತ್ತು ಪಕ್ಷಿಗಳನ್ನ ತಿನ್ನುತ್ತೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ನಮಗೆ. It's not a tortoise, right? Not a tortoise. Not a tortoise. Not a turtle also. What is it? Terrapin is this animal. Not a tortoise, not a turtle. I'll give you the difference. ಇದನ್ನು ನಾವು ಟೆರಪಿನ್ ಅಂತ ಹೇಳ್ತೀವಿ. ಸೊ ಟೆರಪಿನ್ ಮತ್ತು ಟಾರ್ಟಾಯ್ಸ್ ಮತ್ತು ಟರ್ಟಲ್ ಸೊ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದಕ್ಕೆ ಡೈಮಂಡ್ ಬ್ಯಾಕ್ ಬರುತ್ತೆ. ಶೆಲ್ ನೋಡ್ತಾ ಇದ್ದೀರಲ್ಲ, ಡೈಮಂಡ್ ಬ್ಯಾಕ್ ಶೆಲ್. ಸೊ ಈ ಡೈಮಂಡ್ ಬ್ಯಾಕ್ ಶೆಲ್ಲಿಂದನೇ ಇದಕ್ಕೆ ಟೆರಪಿನ್ ಅನ್ನೋ ಹೆಸರು ಬಂತು. ಆ್ಯಂಡ್ ಇದಕ್ಕೆ ಫೀಟ್ ಎಲ್ಲ ವೆಬ್ಡ್ ಫೀಟ್, ಅಂದರೆ ಮೊಸಳೆ ಥರ ಫೀಟ್ಗಳಿರ್ತವೆ. ಗೈಡ್ ತೋರಿಸ್ಕೊಡ್ತಾ ಇದ್ದಂಗೆ ಶೆಲ್ನ ನಾವು ಟಚ್ ಮಾಡಿದಾಗ ಅದಕ್ಕೆ ಫೀಲ್ ಆಗುತ್ತಾ ಇಲ್ವಾ ಅಂತ ನಮಗೆ ಕ್ವೆಶನ್ಸ್ ಕೇಳಿದ್ರು. ಸೊ ಮೋಸ್ಟ್ ಆಫ್ ಅಸ್ ಇಲ್ಲ ಅಂತಿದ್ವಿ, ಮೋಸ್ಟ್ ಆಫ್ ಅಸ್ ಹೌದು ಅಂತ ಇದ್ವಿ. ಬಟ್ ದ ಕರೆಕ್ಟ್ ಆನ್ಸರ್ ಎಸ್, ಅದಕ್ಕೆ ಫೀಲ್ ಆಗುತ್ತೆ. ನಾವು ಹೇಗೆ ನಮ್ಮ ಹಣೆನ ಟಚ್ ಮಾಡ್ಕೊಂಡಾಗ ನಮಗೆ ಹೇಗೆ ಫೀಲ್ ಆಗುತ್ತೆ, ಸೇಮ್ ಕೈಂಡ್ ಆಫ್ ಫೀಲ್ ಅದಕ್ಕೂ ಕೂಡ ಆಗುತ್ತೆ. ಸೊ ಅದರ ಒಂದು ಸೆನ್ಸಿಟಿವ್ನೆಸ್ ಶೆಲ್ ಆಲ್ಸೋ ತುಂಬಾ ಪವರ್ಫುಲ್ ಇದೆ. ಇದು ಒಂಥರ ಚಿಕ್ಕ ಜಾಕ್ ಫ್ರೂಟ್ ನೋಡ್ದಂಗೆ ಹಾಗೆ ಇತ್ತು. ಆ್ಯಂಡ್ ಇದಕ್ಕೆ ಫುಲ್ ಬ್ಯಾಕ್ ಸ್ಪೈಕ್ಸ್ ಇದ್ದಾವೆ. ಸೊ ಸ್ಪೈಕ್ಸ್ ಎಲ್ಲ ಅದರ ಪ್ರಿಡೇಟರ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಪೈಕ್ಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಪೆಟ್ ಕೂಡ ಮಾಡೋಕ್ಕೆ ನಮಗೆ ಕೊಟ್ಟರು, ಇಂಟ್ರ್ಯಾಕ್ಟ್ ಕೂಡ ಮಾಡೋಕ್ಕೆ ಕೊಟ್ಟರು ನಮಗೆ. ನೀವೇ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಮಗೆ ತೋರಿಸ್ಕೊಟ್ಟಿರೋದು ಗಿನಿಪೆಗ್ನ. ಸೊ ತುಂಬ ಕ್ರೇಜಿ ಫ್ಯಾಕ್ಟ್ ಗಿನಿಪೆಗ್ ಬಗ್ಗೆ ಏನಂದರೆ, ಅದು ಮಲ್ಕೊಂಡಾಗ ಅದರ ಕಣ್ಣನ್ನು ಓಪನ್ ಮಾಡಿಟ್ಟು ಮಲ್ಕೊಳ್ಳುತ್ತಂತೆ. ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ತನ್ನ ಪ್ರಿಡೇಟರ್ಸಿಂದ. ಸೊ ಅದು ಕಣ್ಣನ್ನು ಓಪನ್ ಮಾಡಿಟ್ಕೊಂಡು ಮಲಗುತ್ತೆ. ಇನ್ನೊಂದು ಫ್ಯಾಕ್ಟ್ ಏನಂದರೆ, ಇದು ತುಂಬ ಫಾಸ್ಟೆಸ್ಟ್ ಗ್ರೋಯಿಂಗ್ ಆನಿಮಲ್. It's a bite. They were fighting. But it's old. It's an old cut. Your rabbit is coming. You want to cut it? Heartbeat. iPhone 15 बोली. ನೀರಾಕ್ ತೊಳಿದ ಅಲ್ಲಿ ಟಬ್ಬಿದೆ ನೋಡಿ ಹಾಕೋದಕ್ಕೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಸೊ ಹಾಗೆ ಮುಂದೆ ಹೋಗ್ತಾ ನಾವು ಒಂದು ಆಸ್ಟ್ರಿಚ್ನ ಮೀಟ್ ಮಾಡಿದ್ವಿ. ಸೊ ಆ ಆಸ್ಟ್ರಿಚ್ ಬಂದ್ಬಿಟ್ಟು ಅದರ ಹೆಸರು ರಂಗ ಅಂತ. ಸೊ ಬೋರ್ಡಿಂದನೇ ನಮಗೆ ಗೊತ್ತಾಯಿತು ರಂಗ ದ ಆಸ್ಟ್ರಿಚ್ ಅಂತ. ಆ್ಯಂಡ್ ಗೈಡ್ ಸ್ಟಾರ್ಟಿಂಗಲ್ಲೇ ನಮಗೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಿಮಗೆ ಆಸ್ಟ್ರಿಚ್ ಬಗ್ಗೆ ಏನೇನು ಗೊತ್ತು ಅಂತ. ಸೊ ನಾವು ಹಾಗೆ ಹೇಳಿದ್ವಿ ದ್ಯಾಟ್ ನನಗೆ ಗೊತ್ತಿರೋದು ನಾನು ಹೇಳಿದೆ, ದಟ್ ಇಸ್ ಆಸ್ಟ್ರಿಚ್ಗೆ ಇಟ್ಸ್ ಅ ಫಾಸ್ಟೆಸ್ಟ್ ರನ್ನಿಂಗ್ ಬರ್ಡ್. ಆಮೇಲೆ ಆ್ಯಂಡ್ ಅದರ ಎಗ್ ಕೂಡ ಇಟ್ಸ್ ಅ ಲಾರ್ಜೆಸ್ಟ್ ಎಗ್ ಇನ್ ದ ವರ್ಲ್ಡ್. ಸೊ ಹಾಗೆ ಹೋಗ್ತಾ ಅವ್ರು ನಮಗಿನ್ನ ತುಂಬಾ ತಿಳಿಸ್ಕೊಟ್ರು. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ದ ಆಸ್ಟ್ರಿಚ್ ಇಟ್ ಈಟ್ಸ್ ಇಟ್ಸ್ ಓನ್ ಎಕ್ಸ್ಕ್ರೀಟಾ ಅಂತ. ಯಾ ಕೇಳಕ್ಕೆ ತುಂಬ ವಿಯರ್ಡ್, ಬಟ್ ಯಾ ದಟ್ಸ್ ಟ್ರೂ. It's like khichdi for them. Same nutrition, less chewing, right? They have already chewed and put it now. That's why. We used to fight with all the instructors, all the keepers, right? So that's when they had to give Ranga up to us. They were like, we cannot hear. ಮುಂದೆ ಹೋಗ್ತಾ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಸಿಕ್ಕಿದ್ರು. ಬ್ಲ್ಯಾಕ್. ಓಕೆ, ಇಫ್ ಇಟ್ ಈಸ್ ವೈಟ್, ರಾಜಹಂಸ ಅಂತಾರೆ. ಇದು ದೀಸ್ ಆರ್ ಟೆರಿಟೋರಿಯಲ್ ಬರ್ಡ್ಸ್. ಅಂದರೆ ಇದು ಜಾತಿ ಬಿಟ್ಟು ಬೇರೆ ಯಾರನ್ನೂ ಹತ್ರ ಬಿಟ್ಕೊಳಲ್ಲ. ನಾನು ಹತ್ರ ಹೋಗ್ತೀನಿ, ಅದೆಷ್ಟು ಅಗ್ರೆಸಿವ್ ಆಗುತ್ತೆ ನೋಡಿ, ಡಿಫೈನ್ ಮಾಡ್ಕೊಂಡು ಟ್ರೈ ಮಾಡುತ್ತೆ. ಇಟ್ಸ್ ಓಪನಿಂಗ್ ಇಟ್ಸ್ ಫೆದರ್, ನೆಕ್ಕು ಟೈಟ್ ಮಾಡ್ತೈತೆ, ಕಿಸ್ ಮಾಡ್ತೈತೆ, ಆಯಿತಾ. ಆ್ಯಂಡ್ ದೇ ಆರ್ ಮೊನೋಗ್ಯಾಮಸ್. ಮೊನೋಗ್ಯಾಮಸ್ ಅಂದರೆ ಲೈಫ್ ಲಾಂಗ್ ಒಂದೇ ಪೇರ್ ಮತ್ತು ಒನ್ ಪಾರ್ಟ್ನರ್. ಲಾಯಲ್ ಪಾರ್ಟ್ನರ್. ಇನ್ ಫ್ಯೂ ರೇರ್ ಸಿಚುವೇಶನ್ ಮಾತ್ರ
ದೇ ವಿಲ್ ಜಾಯಿನ್ ವೆರಿ ವೆರಿ ಅಂದ್ರೆ ಯಾಕೆ ತುಂಬಾ ರೇರ್ ಅಂದ್ರೆ 6%. ಅಂದ್ರೆ ಔಟ್ ಆಫ್ 100 only 6 birds will join other pair. ಆಯ್ತಾ. ವಾಟ್ ಇನ್ ಕೇಸ್ ಅದ್ರ ಪಾರ್ಟ್ನರ್ ಸತ್ತೋಯ್ತು ಆಯ್ತಾ, ಇನ್ನೊಂದು ಇಟ್ ಲೀವ್ ಫುಡ್ ಅಥವಾ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅದಕ್ಕೊಂದು ಚಿಕ್ಕ ಆಗಂಟ ಅಂದ್ರೆ ಮರಿ ಆಗಂಟ. ಮರಿ ಆದರೆ ದೇ ಆರ್ ವೆರಿ ಗುಡ್ ಪೇರೆಂಟ್ಸ್. ಮರಿ ಇದ್ದಾಗ ಚಿಕ್ಕ ಚಿಕ್ಕ ಫಿಶಸ್ನ ತಿನ್ಕೊಂಡಿರುತ್ತೆ. ಒನ್ಸ್ ದೇ ಗ್ರೋ ಅಪ್ ದೇ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ಬರೀ ಲೀವ್ಸ್, ಒನ್ಲಿ ಲೀವ್ಸ್. ಓಕೆ, ಹಿಂದೂ ಮೈಥಾಲಜಿ ಪ್ರಕಾರ ಸ್ವಾನ್ ಈಸ್ ದ ವಾಹನ ಆಫ್ ಸರಸ್ವತಿ. ಹೌದು. ಆಯ್ತಾ, ಇಟ್ ಈಸ್ ಅ ಸಿಂಬಲ್ ಆಫ್ ಪ್ಯೂರಿಟಿ ಅಂಡ್ ಕ್ಲೀನ್ನೆಸ್. ಬರ್ಬೇಕಾದ್ರೆ ಫೆದರ್ಸ್ ಓಪನ್ ಆಗಿತ್ತಲ್ಲ, ಆಮೇಲೆ ಮೂತಿ ಮೇಲೆ ಅದು ಸ್ಟ್ರೆಚ್ ಆಗಿತ್ತು. ಇವಾಗ ನೋಡಿ ಹೆಂಗ್ ನಿಂತ್ಕೊಂಡ್ಬಿಟ್ಟೈತೆ. ಗುರು ಹಿಂಗ್ ಹಿಡ್ಕೊತಾನೆ ಅಂತ ಹೇಳ್ತೀನಿ. ದಿಸ್ ಇಸ್ ಅ ಮೇಲ್. ಆಯ್ತಾ, ಇದು ಯೂಶಲಿ ಎಂತಕ್ಕಾಗುತ್ತೆ ಅಂದರೆ ಟು ಎಕ್ಸ್ಪ್ರೆಸ್ ಇಟ್ಸ್ ಫೀಲಿಂಗ್. ಇದಕ್ಕೆ ಭಯ ಆದಾಗ, ಆಂಕ್ಷಿಯಸ್ ಆದಾಗ, ಟೆಂಪ್ಟ್ ಆದಾಗ, ಒಂದು ಫೀಮೇಲ್ ಇಂಪ್ರೆಸ್ ಮಾಡಬೇಕು ಅಂದಾಗ ದಿಸ್ ವಿಲ್ ಕಮ್ ಔಟ್ ಲೈಕ್ ದಿಸ್. ಓಕೆ, ಆ್ಯಂಡ್ ಸೇಮ್ ಲೈಕ್ ಹ್ಯೂಮನ್ಸ್ ದೇ ಕ್ಯಾನ್ ಗ್ರೋ ಏಜ್, ದೇ ಕ್ಯಾನ್ ಗ್ರೋ ಏರ್ಸ್. ಓಕೆ, ಅದನ್ನ ನೋಡಿ ದೇ ವಿಲ್ ಟೆಲ್ ದ ಏಜ್. ಈವನ್ ಇದು ಅಷ್ಟೇ, ಈವನ್ ಟರ್ಕಿ, ಪಿಕಾಕ್, ಪೀಹೆನ್, ಎವ್ರಿ ಒನ್ ಕ್ಯಾನ್ ಫ್ಲೈ but they can't fly very high and very loud. See, they can also fly. ಅಷ್ಟೇ, ಅದ್ರ ಫಾಲ್ನ ಸ್ಲೋ ಮಾಡ್ಕೊಳೋದಕ್ಕೆ. Okay, looking at their height, you can think they are babies, right? But they are grown up adults. Okay, shorter the height, more will be the agility, quick movements. So, this is goat or sheep? Okay, guys, I have a question for you all. Is this goat or sheep? Which one? All, everything. What is it? Goat. Yes. All are goat. This one? ಅದು ಟಗರು. No, everything is goat. He what is it? ಅದು ಕಟ್ ಮಾಡಿದ್ಮೇಲೆ ಬರೀ ಇಂಥದೆಯಾ ಕಟ್ ಮಾಡೋಕ್ಕೂ ಮುಂಚೆ. ಓಕೆ, ನಾನೆಲ್ಲ ಶೀಪ್ಸ್ ಯಾವಾಗ್ಲೂ ಲಿಸನ್ ಗೈಸ್, ಶೀಪ್ಸ್ ಯಾವಾಗಲೂ ತಲೆ ಬಗ್ಸ್ಕೊಂಡು ತಿನ್ನುತ್ತೆ. ಅಂದರೆ ನೆಲದ ಮೇಲಿರೋ ಗ್ರಾಸ್ನ ಮಾತ್ರ ತಿನ್ನುತ್ತೆ. ದೋಸ್ ಆರ್ ಕಾಲ್ಡ್ ಎಸ್ ಗ್ರೇಸರ್ಸ್. ಈ ಕೌವು, ಬಫೆಲೋ, ಡಾಂಕಿ ಎಲ್ಲ ಗ್ರೇಸರ್ಸ್, ತಲೆ ಬಗ್ಸ್ಕೊಂಡು ತಿನ್ನೋದು. ಬೇರೆ ಒಬ್ಬ ಗ್ರೇಸರ್ಸ್ ಆರ್ ಡಿಯರ್ ಆ್ಯಂಡ್ ಜಿರಾಫೆ. ಸ್ಟ್ರೆಚ್ ದೇರ್ ನೆಕ್ ಆ್ಯಂಡ್ ದೇ ಪ್ಲಗ್ ದ ಲೀಫ್ ಅಂಡ್ ಆ್ಯಂಡ್ ದೀಸ್ ಆರ್ ಗ್ರೇಸರ್ಸ್. ಇದು ಕ್ಲೈಮ್ ಮಾಡೋದು ಮೌಂಟೇನ್ ಆಗ್ತೈತೆ. ನಾವು ನೋಡ್ತಾ ಇದ್ದೀವಿ ಸ್ಕಾರ್ಪಿಯನ್ನ. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ಸ್ಕಾರ್ಪಿಯನ್ ಅಂದರೆ, ನಾವು ನೈಟ್ ಟೈಮ್ ಅದರ ಮೇಲೆ UV ಲೈಟ್ನ ಫ್ಲ್ಯಾಶ್ ಮಾಡಿದ್ರೆ ಅದು ಬ್ಲೂ ಆಗಿ ಗ್ಲೋ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ತನ್ನ ಮರಿನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು 1 ತಿಂಗಳ ಅಥವಾ 1 ವಾರದವರೆಗೆ ಕಾಪಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋದ್ವಿ. ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಕುದುರೆ ಕೂಡ ಮಾತಾಡ್ತು ಕಣ್ರಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ.
ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಪ್ಲೇಸ್ ಬರ್ಡ್ಸ್ ಆಫ್ ಪ್ಯಾರಡೈಸ್ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಸೊ ನಾನು ಈ ಪ್ಲೇಸ್ನ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಸೊ ಈ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ನಿಮ್ಮ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೂ ಶೇರ್ ಮಾಡಿ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.